ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಬಾಂಗ್ಲಾದೇಶದಲ್ಲಿ ದಳ್ಳೂರಿ ನಡೀತಿದೆ, ಸಾಕಷ್ಟು ಹಿಂಸಾಚಾರಗಳು ನಡೀತಿದೆ. ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ನಿಜಕ್ಕೂ ಆಗ್ತಿರೋದೇನು? ಯಾಕೆ ವಿದ್ಯಾರ್ಥಿಗಳು ಇಷ್ಟು ಮಟ್ಟಿಗೆ ರೊಚ್ಚಿಗೆದ್ದಿದ್ದಾರೆ? ಸಹಜವಾಗಿ ಎಲ್ಲರಿಗೂ ಕೂಡ ಕಾಡುವಂತಹ ಪ್ರಶ್ನೆ ಇದು. ಆದರೆ ಬಹಳ ಸರಳವಾಗಿ ಸಿಂಪಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ಏನಾಗ್ತಾ ಇದೆ. ಯಾಕಂದ್ರೆ ಬಹಳ ಕಾಂಪ್ಲಿಕೇಟೆಡ್ ವಿಚಾರಗಳಿದೆ, ಬಟ್ ಅದನ್ನು ಬಹಳ ಸಿಂಪಲ್ ಆಗಿ ಟಿವಿ9 ಡಿಜಿಟಲ್ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡುತ್ತೆ. ಮುಂದೆ ಈ ವಿಡಿಯೋನ ಗಮನಿಸ್ತಾ ಹೋಗಿ. ಬಾಂಗ್ಲಾ ವಿಮೋಚನೆಯಲ್ಲಿ ಭಾಗವಹಿಸಿದವರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ನೇಮಕದಲ್ಲಿ 30% ಮೀಸಲು. ಇದೇ ವಿಚಾರ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗಿದೆ. ಬಾಂಗ್ಲಾದೇಶದಲ್ಲಿ ಒಂದು ರೀತಿ ಅರಾಜಕತೆ ಸೃಷ್ಟಿಯಾಗಿದೆ. ವಿದ್ಯಾರ್ಥಿ ಸಮುದಾಯದಲ್ಲಿ ಎದ್ದಂತ ಹೋರಾಟ, ಆ ಒಂದು ಕಿಡಿಗೆ ಪ್ರತಿಪಕ್ಷಗಳು ಕೂಡ ಸಾಥ್ ಕೊಟ್ವು. ಹಾಗೆ ಹಿಂಸೆ ಉತ್ತುಂಗಕ್ಕೆ ತಲುಪಿತು. ಮೀಸಲು ತೀರ್ಪೇನಿದೆ ಸುಪ್ರೀಂ ಕೋರ್ಟ್ ಪರಿಷ್ಕರಣೆ ಮಾಡಿದ್ರೂ ಕೂಡ ಹೋರಾಟದ ಕಿಚ್ಚು ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಏನೋ ಪಾಕಿಸ್ತಾನದ ಭಾಗವಾಗಿದ್ದಂಥ ಪೂರ್ವ ಪಾಕಿಸ್ತಾನ, ಹಿಂದೆ ನಾವು ಇತಿಹಾಸವನ್ನು ಗಮನಿಸ್ತಾ ಹೋದ್ರೆ ಏನೇನಾಗಿತ್ತು ಅಂತ. ಪಾಕಿಸ್ತಾನದ ಭಾಗವಾಗಿದ್ದಂಥ ಪೂರ್ವ ಪಾಕಿಸ್ತಾನದಲ್ಲಿ 1971ರಲ್ಲಿ ಬಾಂಗ್ಲಾ ವಿಮೋಚನಾ ಹೋರಾಟ ನಡೆಯುತ್ತೆ. ಪಾಕಿಸ್ತಾನದಿಂದ ಪೂರ್ವ ಪಾಕಿಸ್ತಾನವನ್ನ ಪ್ರತ್ಯೇಕವಾಗಿ ಮಾಡುವಂಥ ಹೋರಾಟ ಅದು. ಪೂರ್ವ ಬಾಂಗ್ಲಾದಲ್ಲಿ ಎದ್ದಿದ್ದಂಥ ಪ್ರತ್ಯೇಕತೆಯ ಕೂಗನ್ನು ಹತ್ತಿಕ್ಕೋದಕ್ಕೆ ಪಾಕಿಸ್ತಾನ ಮಿಲಿಟರಿ ಬಲವನ್ನ ಪ್ರಯೋಗ ಮಾಡುತ್ತಾಗ. ಆದರೆ ಸಕಾಲದಲ್ಲಿ ಭಾರತ ಸರ್ಕಾರ ಪೂರ್ವ ಪಾಕಿಸ್ತಾನಕ್ಕೆ ಸೇನಾ ಸಹಕಾರವನ್ನು ಕೊಟ್ಟಿದ್ರಿಂದ 1971ರಲ್ಲಿ ಬಾಂಗ್ಲಾದೇಶ ಅಸ್ತಿತ್ವಕ್ಕೆ ಬರುವಂತೆ ಆಗುತ್ತೆ. ಇನ್ನು 1971ರಲ್ಲಿ ನಡೆದಂಥ ಬಾಂಗ್ಲಾ ವಿಮೋಚನಾ ಹೋರಾಟ ಅಲ್ಲಿನ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಹೇಳ್ಬೋದು. ಹೀಗಾಗಿ ವಿಮೋಚನಾ ಹೋರಾಟದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಕುಟುಂಬದವರಿಗೆ 1972ರಲ್ಲಿ ಅಂದಿನ ಶೇಖ್ ಮುಜಿಬುರ್ ರೆಹಮಾನ್ ಆಡಳಿತದ ಸರ್ಕಾರ ಏನಿದೆ, ಸರ್ಕಾರಿ ಉದ್ಯೋಗದಲ್ಲಿ 30% ಮೀಸಲಾತಿ ಕೊಡಬೇಕು ಅಂತ ಒಂದು ಆದೇಶವನ್ನು ಜಾರಿಗೆ ತರುತ್ತೆ. ಈ ಮೀಸಲು ನೀತಿಯನ್ನ 1997ರಲ್ಲಿ ವಿಮೋಚನಾ ಹೋರಾಟಗಾರರ ಮಕ್ಕಳಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಮಾಡಲಾಗುತ್ತೆ. ಆದರೆ ಈ 2010ರಲ್ಲಿ ಏನಾಗುತ್ತೆ ಅಂತಂದ್ರೆ, ಹೋರಾಟಗಾರರ ಮೊಮ್ಮಕ್ಕಳಿಗೂ ಕೂಡ ಆ ಒಂದು ಮೀಸಲಾತಿಯನ್ನು ವಿಸ್ತರಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸ್ತು 2010ರಲ್ಲಿ. ಮೀಸಲು ನೀತಿ ಮೊಮ್ಮಕ್ಕಳವರೆಗೆ ಕೂಡ ವಿಸ್ತರಣೆ ಆಗಿರೋದೇ ವಿವಾದದ ಕೇಂದ್ರ ಬಿಂದು. ಯಾವಾಗ ಮಕ್ಕಳವರೆಗೆ ಓಕೆ, ಆದರೆ ಮೊಮ್ಮಕ್ಕಳಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಂದ್ರೆ ಇದು ಯಾವ ನ್ಯಾಯ ಅನ್ನೋದು ಒಂದು ಧ್ವನಿ ಹೇಳುತ್ತೆ. 2010ರ ಬಳಿಕ ಸರ್ಕಾರದ ಈ ಮೀಸಲು ಬಗ್ಗೆ ವಿದ್ಯಾರ್ಥಿ ಸಂಘಟನೆಗಳು, ಅದರಲ್ಲೂ ಪ್ರತಿಪಕ್ಷ ಬೆಂಬಲಿತ ವಿದ್ಯಾರ್ಥಿ ಸಂಘಟನೆಗಳು ಆಕ್ಷೇಪವನ್ನು ಎತ್ತಲೇ ಬಂದಿದ್ವು. 2018ರಲ್ಲಿ ಹೋರಾಟ ತೀವ್ರವಾದಂತಹ ಸ್ವರೂಪ ಪಡೆಯುತ್ತೆ. ರಾಜಕೀಯವಾಗಿ ಹಿನ್ನಡೆ ಆಗುವಂತಹ ಕಾರಣಗಳಿಗಾಗಿ ಅಂದು ಹೋರಾಟಕ್ಕೆ ಮಣಿದಂತಹ ಸರ್ಕಾರ ವಿಮೋಚನಾ ಹೋರಾಟಗಾರರ ಕುಟುಂಬಕ್ಕಿದ್ದಂಥ 30% ಮೀಸಲನ್ನ ರದ್ದು ಕೂಡ ಮಾಡಿತ್ತು. ಇತ್ತ ಸರ್ಕಾರದ ಈ ತೀರ್ಮಾನದ ವಿರುದ್ಧ ವಿಮೋಚನಾ ಕುಟುಂಬದ ಸದಸ್ಯರು ಕೂಡ ಅಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಮತ್ತು ಇದರ ವಿರುದ್ಧ ಅಲ್ಲಿನ ಉದ್ಯೋಗಾಕಾಂಕ್ಷಿಯೊಬ್ಬರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದಂಥ ಅಲ್ಲಿನ ಸುಪ್ರೀಂ ಕೋರ್ಟ್ ಸರ್ಕಾರದ ಮೀಸಲು ರದ್ದುಗೊಳಿಸುವ ನಿರ್ಧಾರದ ವಿರುದ್ಧ ತೀರ್ಪನ್ನು ಪ್ರಕಟ ಮಾಡಿತು. ಅಲ್ಲದೆ ಹಿಂದಿನಂತೆ 30% ಮೀಸಲಾತಿಯನ್ನ ಮುಂದುವರಿಸಬೇಕು ಅಂತ ಆದೇಶ ಹೊರಡಿಸ್ತಾರೆ. ಈ ಆದೇಶದ ವಿರುದ್ಧ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನ ವಜಾಗೊಳಿಸುತ್ತೆ. ಇದರನ್ವಯ ಕಳೆದ ತಿಂಗಳ ಜುಲೈ 5ರಿಂದ ಮೀಸಲಾತಿಯನ್ನ ಸರ್ಕಾರ ಮತ್ತೆ ಮರು ಜಾರಿ ಮಾಡ್ತು. ಆ ಒಂದು ಆದೇಶ ಬರುತ್ತೆ. ಇದು ವಿದ್ಯಾರ್ಥಿ ಸಂಘಟನೆಯನ್ನ ಮತ್ತೆ ಕೆರಳುವಂತೆ ಮಾಡಿತ್ತು. ಅಲ್ಲಿಂದ ಶುರುವಾಯಿತು. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗವಹಿಸಿದವರಿಗೆ ಹಾಗೂ ಅವರ ಮಕ್ಕಳಿಗೆ ಸರ್ಕಾರ ಉದ್ಯೋಗದಲ್ಲಿ ಮೀಸಲಾತಿ ಕೊಡೋದು ಓಕೆ, ಸಮಂಜಸ. ಆದರೆ ಈಗ ಅವರ ಮೊಮ್ಮಕ್ಕಳಿಗೂ ಕೂಡ 3ನೇ ತಲೆಮಾರಿನವ್ರಿಗೂ ಕೂಡ ಇದೇ ಮೀಸಲಾತಿಯನ್ನು ಕೊಡೋದ್ರಲ್ಲಿ ಯಾವ ಅರ್ಥ ಇದೆ? ಸರ್ಕಾರಿ ಉದ್ಯೋಗವನ್ನು ಹೆಚ್ಚಿಸ್ತಾ ಪಡೆದುಕೊಳ್ತಾ ಇದ್ದಾರೆ ಅವರು. ಅದು 30% ಅವರ ಪಾಲಾಗ್ತಾ ಇದೆ. 3ನೇ ತಲೆಮಾರಿನವರಿಗೆ ಮೀಸಲು ನೀಡುವಂತ ಔಚಿತ್ಯ ಏನು? ಬಾಂಗ್ಲಾದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಿರುವಾಗ ಈ ನಿಯಮದಿಂದ ಅರ್ಹ ವಿದ್ಯಾರ್ಥಿಗಳಿಗೆ ವಂಚನೆ ಆಗ್ತಾ ಇದೆ ಅಂತ ಪ್ರತಿಭಟನಾ ನಿರತರು ವಾದ ಮಾಡ್ತಾರೆ. ಬೆಂಕಿಗೆ ತುಪ್ಪ ಸುರಿದ ಹಾಗೆ ಈ ರಜಾಕರ್ ಹೇಳಿಕೆ ಕೂಡ ಅಲ್ಲಿ ಕಾರಣ ಆಗುತ್ತೆ. ಮೀಸಲು ರದ್ದು ವಿಚಾರವಾಗಿ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಕಾವು ತೀವ್ರ ಸ್ವರೂಪವನ್ನು ಪಡೆದಿದ್ದ ಸಂದರ್ಭದಲ್ಲಿ ಪ್ರಧಾನಿ ಶೇಖ್ ಹಸೀನಾ ಸಮಾವೇಶವೊಂದರಲ್ಲಿ ಆಡಿದಂಥ ಮಾತು ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಹಸೀನಾ ಅವರು ಪ್ರತಿಭಟನಾಕಾರರನ್ನ ರಜಾಕರ್ಗಳು ಅಂತ ಜರೀತಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಕ್ಕಳು ಅಲ್ಲದೆ ಇದ್ರೆ ಕೋಟಾ ಯೋಜನೆಗಳನ್ನ ಯಾರು ಪಡಿತಾರೆ? ರಜಾಕರ್ಗಳ ಮೊಮ್ಮಕ್ಕಳ ಅಂತ ಪ್ರಶ್ನೆ ಮಾಡಿದ್ರು ಶೇಖ್ ಹಸೀನಾ. ಇದರಿಂದ ಕೆರಳಿದಂಥ ಪ್ರತಿಭಟನಾಕಾರರು ಕಂಡಲ್ಲಿ ಹಿಂಸೆಗೆಳೆದ್ರು. ತೊಯಿಕೆ, ಆಮಿಕೆ, ರಜಾಕಾರ್ ಅಂದ್ರೆ ನೀವ್ಯಾರು, ನಾನ್ಯಾರು, ರಜಾಕಾರ್ ಅಂತ ಘೋಷಣೆಗಳನ್ನು ಕೂಗಿ ಬೀದಿಗಿಳಿತಾರೆ. 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಅಂದ್ರೆ ಅಂದಿನ ಪೂರ್ವ ಪಾಕಿಸ್ತಾನ ರಜಾಕರ್ಗಳು ಅರೆ ಸೈನಿಕ ಪಡೆಯಾಗಿದ್ರು. ಅವರೆಲ್ಲರೂ ಕೂಡ ಪಾಕಿಸ್ತಾನ ಸೇನೆಯಿಂದ ನಿಯೋಜಿಸಲ್ಪಟ್ಟಂತವರು. ಅವರು ಇಂದಿನ ಬಾಂಗ್ಲಾ ವಿಮೋಚನಾ ಹೋರಾಟವನ್ನು ಹತ್ತಿಕ್ಕಲು ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ರು. ಈಗ ರಜಾಕಾರ್ಗಳು ರಾಜಕೀಯ ಅಥವಾ ಸಾಮಾಜಿಕ ಸಂಘಟನೆಯಲ್ಲಿ ಇಲ್ಲದೇ ಇದ್ರೂ ಕೂಡ ಆಧುನಿಕ ಬಾಂಗ್ಲಾದೇಶದಲ್ಲಿ ದೂಷಣೆ ಅಥವಾ ದುಷ್ಕೃತ್ಯದಲ್ಲಿ ಭಾಗಿಯಾದವ್ರನ್ನ ರಜಾಕರ್ಗಳು ಅಂತ ಕರೆಯಲಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ರಜಾಕರ್ ಅನ್ನೋ ವರ್ಡ್ ಇದೆಯಲ್ಲ, ಅದು ರೊಚ್ಚಿಗೆ ಹೇಳುವಂತೆ ಮಾಡುತ್ತೆ. ಹಾಗಾದ್ರೆ ಹೋರಾಟಗಾರರ ವಾದ ಏನು? ಈ ಮೀಸಲನ್ನ ರದ್ದುಗೊಳಿಸಬೇಕು ಅನ್ನೋದು ವಿದ್ಯಾರ್ಥಿಗಳ ಹೋರಾಟಗಾರರು ಏನಿದ್ದಾರೆ, ವಿದ್ಯಾರ್ಥಿ ಹೋರಾಟಗಾರರು ಅವರ ವಾದ.
ಬಾಂಗ್ಲಾದೇಶದಲ್ಲಿ ಮೀಸಲು ವ್ಯವಸ್ಥೆಯನ್ನು 1972ರಲ್ಲಿ ಪರಿಚಯ ಮಾಡಲಾಗಿತ್ತು. ಈ ವ್ಯವಸ್ಥೆಯು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನ ನೀಡಿತ್ತು ಅನ್ನೋದು ನಂಬರ್ 1. ಎರಡನೇದಾಗಿ ಇದರ ಜೊತೆಯಲ್ಲಿ ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರಿಗೆ ತಲಾ 10% ಸ್ಥಳೀಯ ಸಮುದಾಯಗಳಿಗೆ 5% ಅಂಗವಿಕಲರಿಗೆ 1% ಮೀಸಲಾತಿ ಜಾರಿಯಲ್ಲಿತ್ತು ಅನ್ನೋದು. ಹೀಗಾಗಿ 44% ಉದ್ಯೋಗ ಮಾತ್ರ ಮೆರಿಟ್ ಅಭ್ಯರ್ಥಿಗಳಿಗೆ ಲಭ್ಯವಾಗ್ತಾ ಇದೆ. ಇದು ಸರಿಯಲ್ಲ. ಇದರಿಂದ ಪ್ರತಿಭಾವಂತರಿಗೆ ಅನ್ಯಾಯ ಆಗ್ತಿದೆ. ಈ ಮೀಸಲಾತಿಯನ್ನ ರದ್ದುಪಡಿಸಿ ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಿಂಸಾರೂಪಕ್ಕೆ ಯಾಕೆ ಕಾರಣ ಆಗ್ತಿದೆ? ಬಾಂಗ್ಲಾದೇಶದಲ್ಲಿ ಸದ್ಯ ನಡೀತಿರುವಂತಹ ಪ್ರತಿಭಟನೆ ಹಿಂಸಾರೂಪ ಪಡೆಯೋದಕ್ಕೆ ರಾಜಕೀಯ ಕೂಡ ಪ್ರಮುಖ ಕಾರಣ. 1971ರ ಬಾಂಗ್ಲಾ ವಿಮೋಚನೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಶೇಖ್ ಮುಜಿಬುರ್ ರೆಹಮಾನ್, ಅಂದ್ರೆ ಅವಾಮಿ ಲೀಗ್ ಪಕ್ಷ, ಅವರ ಪಕ್ಷ ಏನಿದೆ. ಈಗ ಪ್ರಧಾನಿ ಆಗಿರುವಂತಹ ಶೇಖ್ ಹಸೀನಾ ಅವರು ಶೇಖ್ ಮುಜಿಬುರ್ ರೆಹಮಾನ್ ಅವರ ಪುತ್ರಿ. ಹಾಗಾಗಿ ಅವಾಮಿ ಲೀಗ್ ಬೆಂಬಲಿಗರಿಗೆ ಮಾತ್ರ ಈ ಮೀಸಲಾತಿಯಿಂದ ಹೆಚ್ಚಿನ ಲಾಭ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ಬೀದಿಗಿಳಿದಿರುವಂತಹ ವಿದ್ಯಾರ್ಥಿಗಳು, ಅವರಿಗೆ ಈಗ ಪ್ರತಿಪಕ್ಷಗಳು ಕೂಡ ಬಹಿರಂಗವಾಗಿ ಬೆಂಬಲ ನೀಡಿ ಹಿಂಸಾಚಾರ ನಡೆಸ್ತಾ ಇದೆ ಅನ್ನೋದು ಬಾಂಗ್ಲಾದೇಶದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಸೊ ಇದು ಸದ್ಯಕ್ಕೆ ಬಾಂಗ್ಲಾದಲ್ಲಿ ಏನಾಗ್ತಿದೆ ಅದನ್ನು ಬಹಳ ಸಿಂಪಲ್ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ. ಇದೇ ಕಾರಣಕ್ಕೆ ಈಗ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಅಲ್ಲಿ ಹಂಗಾಮಿ ಸರ್ಕಾರ ಕೂಡ ರಚನೆ ಆಗ್ತಾ ಇದೆ. ಸೊ ಇದಾಗಿತ್ತು ಟಿವಿ9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.